friends, welcome to my channel. Today we will learn about idioms related to work and business. You might be thinking why we have to learn all this, because since you are working, it is necessary to know these idioms. ಈಗಾಗಲೇ ಹೇಳ್ದಂಗೆ ನಾವು ಇದನ್ನು ಯಾಕೆ ಕಲ್ತ್ಕೋಬೇಕು ಅಂತಂದರೆ, ಯಾವುದೇ ಆಗಲಿ ನಾವು ವರ್ಕ್ ಪ್ಲೇಸಲ್ಲಿ ಹೋದಾಗ ನಮ್ಮ ಕಲೀಗ್ಸೇ ಆಗಲಿ, ನಮ್ಮ ಬಾಸೇ ಆಗಲಿ, ಈ ಥರ ವರ್ಡ್ಸ್ನ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಇಡಿಯಮ್ಸ್ನ ಯೂಸ್ ಮಾಡಿದಾಗ ನಮಗೆ ಗೊತ್ತಿಲ್ಲ ಅಂತಂದರೆ ನಮಗೊಂಥರ ನಮ್ಮ ಬಗ್ಗೆ ನಮಗೇನೆ ಪಾಸಿಟಿವ್ ಇದು ಹೊಟ್ಟೋಗ್ಬಿಡುತ್ತೆ. ಮತ್ತು ಅವರೆಲ್ಲ ಅನ್ಕೋಬೋದು, ಏನಪ್ಪ ಇವ್ರಿಗೆ ಅಷ್ಟು ಗೊತ್ತಿಲ್ವಾ ಅಂತ. ಅದರ ಅರ್ಥನೇ ಬೇರೆ ಇರುತ್ತಲ್ವ. ನಮ್ಗೆ ಅರ್ಥ ಆದರೆ ತಾನೇ ನಾವು ಅದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತೊಗೊಳಕ್ಕಾಗತ್ತೆ. ಆದ್ದರಿಂದ ಕಲ್ತ್ಕೊಳ್ಳೋದು ತುಂಬ ಮುಖ್ಯ. Let us get into the video now. Easy come, easy go. Easy come, easy go. ಅಂದರೆ ಸುಲಭವಾಗಿ ಬಂದದ್ದು ಸುಲಭವಾಗಿ ಹೋಗತ್ತೆ. ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗನೆ ಹೋಗುತ್ತೆ ಅಂತ ಹೇಳೋದಕ್ಕೆ ಇದನ್ನು ಬಳಸ್ತಾರೆ. ಇದು ಸಾಮಾನ್ಯವಾಗಿ ಬೇಗ ನಮಗೇನಕ್ಕಾದ್ರೂ ದುಡ್ಡು ಬರೋದು, ಕಷ್ಟ ಜಾಸ್ತಿ ಪಡ್ದೇ ದುಡ್ಡು ಬಂದರೆ ಅದೇ ಥರನೇ ಅದು ಬೇಗ ಹೋಗುತ್ತೆ ಅಂತಲೂ ಹೇಳೋದಕ್ಕೂ ಬಳಸ್ತಾರೆ. ಯಾವುದೇ ಆಫೀಸಲ್ಲಿ ಒಂದು ಪೊಸಿಷನ್ನು ಈಸಿಯಾಗಿ ಬಂದರೆ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ ನಮ್ಮ ಪೊಸಿಷನ್ ಕೂಡ ಅಂತ ಹೇಳೋದಕ್ಕೂ ಕೂಡ ಬಳಸ್ತಾರೆ. ಎಕ್ಸಾಂಪಲ್ ನೋಡಿ, ಐ ಗಾಟ್ 1,00,000 rupees ಇನ್ ಎ ಲಾಟ್ರಿ ಬಟ್ ಐ ಲಾಸ್ಟ್ ಇಟ್ ಇನ್ ಎ ಬಿಸ್ನೆಸ್. ದಟ್ಸ್ ವೈ ದೇ ಸೇ ಈಸಿ ಕಮ್ ಈಸಿ ಗೋ. ಮುಂದಿನ ಯಾವುದು ಗೊತ್ತಾ? ಗೋ ದ ಎಕ್ಸ್ಟ್ರಾ ಮೈಲ್. ಅಂದರೆ ಒಂದು ಮೈಲಿ ಎಕ್ಸ್ಟ್ರಾ ಹೋಗು ಅಂತಂದರೆ ನಾರ್ಮಲ್ದಕ್ಕಿಂತ ಎಕ್ಸ್ಟ್ರಾ ಕೆಲಸ ಮಾಡು. ಯಾರೇ ಜನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಎಕ್ಸ್ಟ್ರಾ ಮಾಡು, ಆವಾಗ ನಿನಗೆ ಅದ್ರ ಫಲ ಚೆನ್ನಾಗಿ ಸಿಗತ್ತೆ ಅಂತ ಅರ್ಥ. ಆಫೀಸ್ಗಳಲ್ಲಿ ಆಫೀಸರ್ ಅಥವಾ ಬಾಸ್ಗಳು ಅವ್ರ ಸಬಾರ್ಡಿನೇಟ್ಸ್ಗೆ ಹೇಳ್ತಾರೆ ಏನು ಅಂತಂದರೆ, ಎಕ್ಸ್ಟ್ರಾ ಆಗಿ ಮಾಡು, ಸಮಥಿಂಗ್ ಎಕ್ಸ್ಟ್ರಾ ಯು ಡೂ ಸೊ ದ್ಯಾಟ್ ಯು ಕ್ಯಾನ್ ಸ್ಯಾಟಿಸ್ಫೈ ದ ಕಸ್ಟಮರ್ಸ್. ಎಕ್ಸಾಂಪಲ್ ಈ ಥರ ಯೂಸ್ ಮಾಡ್ಬೋದು ನೋಡಿ ಈ ಕಾಂಟೆಕ್ಸ್ಟಲ್ಲಿ. ಅವರ್ ಬಾಸ್ ಟೋಲ್ಡ್ ಅಸ್ ದಟ್ ವಿ ಹ್ಯಾವ್ ಟು ಗೋ ದ ಎಕ್ಸ್ಟ್ರಾ ಮೈಲ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್. ಅಂದರೆ ನಮ್ಮ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿ. ಫಿಸಿಕಲ್ಲಾಗಿ ಅಂತಲ್ಲ, ನಿಮ್ಮ ಮೈಂಡನ್ನು ಎಕ್ಸ್ಟ್ರಾ ಆಗಿ ಯೂಸ್ ಮಾಡಿಕೊಂಡು ನಿಮ್ಮದೇ ಅಂತ ಕೆಲಸ ಮಾಡಿದ್ರೆ ಆವಾಗ ನೀಟಾಗಿ ಕೆಲಸ ಆಗತ್ತೆ ಅಂತ ಹೇಳೋಕ್ಕೆ ಇದನ್ನು ಬಳಸ್ತಾರೆ. ಮುಂದಿಂದು ಗೋ ಡೌನ್ ದ ಡ್ರೈನ್. ಡ್ರೈನ್ ಅಂದರೆ ಗೊತ್ತಲ್ವ ನಿಮಗೆಲ್ಲ, ಚರಂಡಿ ಅಂತ. ಅಂದರೆ ಸಮಥಿಂಗ್ ಈಸ್ ವೇಸ್ಟೆಡ್, ಏನೋ ಒಂದು ವೇಸ್ಟ್ ಆಗೋದನ್ನು ಗೋ ಡೌನ್ ದ ಡ್ರೈನ್ ಅಂತ ಹೇಳ್ತಾರೆ. ಆಲ್ ಅವರ್ ಎಫರ್ಟ್ಸ್ ವೆಂಟ್ ಡೌನ್ ದ ಡ್ರೈನ್. ನಾವು ಮಾಡಿರೋ ಕೆಲಸ ಎಲ್ಲ ವೇಸ್ಟ್ ಆಯಿತು ಅಂತ ಹೇಳೋದಕ್ಕೆ ಇಟ್ ಆಲ್ ವೆಂಟ್ ಡೌನ್ ದ ಡ್ರೈನ್ ಅಂತಲೂ ಬಳಸ್ತಾರೆ. ಉದಾಹರಣೆ ನೋಡಿ, ಈ ಥರ ಹೇಳ್ಬೋದು, ಆಲ್ ಅವರ್ ಎಫರ್ಟ್ಸ್ ವೆಂಟ್ ಡೌನ್ ದ ಡ್ರೈನ್ ಇನ್ ಎಕ್ಸ್ಪ್ಯಾಂಡಿಂಗ್ ದ ಬಿಸ್ನೆಸ್. ನಮ್ಮ ಎಫರ್ಟ್ಸ್ ಎಲ್ಲ ಕೊಚ್ಚೆಯಲ್ಲಿ ಹಾಕ್ದಂಗೆ ಆಯಿತು ಅಂತ ಹೇಳೋದಕ್ಕೆ ಇದನ್ನು ಬಳಸ್ತಾ ಇದ್ದಾರೆ ಇಲ್ಲಿ. ಮುಂದಿಂದು ಹ್ಯಾಂಡ್ಸ್ ಆರ್ ಟೈಡ್. ನನ್ನ ಕೈ ಕಟ್ಟಾಗ್ದಂಗಿದೆ ಅಂತ ಹೇಳೋದಕ್ಕೆ ನಾನು ಫ್ರೀ ಇಲ್ಲ, ನನ್ನನ್ನು ಫ್ರೀಯಾಗಿ ಬಿಟ್ಟಿಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೇಳೋದಕ್ಕೆ ಮೈ ಹ್ಯಾಂಡ್ಸ್ ಆರ್ ಟೈಡ್ ಅಂತ ಹೇಳ್ತಾರೆ. ಇದನ್ನು ವರ್ಕ್ ಪ್ಲೇಸಲ್ಲಿ ಅಷ್ಟೇ ಅಲ್ಲ, ನೀವು ನಾರ್ಮಲ್ಲಾಗೂ ಯೂಸ್ ಮಾಡ್ಬೋದು. ಏನಂತಂದರೆ, ಐ ವಾಂಟ್ ಟು ಹೆಲ್ಪ್ ಯು ಫಿನಾನ್ಷಿಯಲಿ ಬಟ್ ಮೈ ಹ್ಯಾಂಡ್ಸ್ ಆರ್ ಟೈಡ್ ಡ್ಯೂ ಟು ಕಮಿಟ್ಮೆಂಟ್ಸ್. ನನ್ನ ಕಮಿಟ್ಮೆಂಟ್ಸ್ ಇರೋದ್ರಿಂದ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಬೋದು ನೀವು. ಆನ್ ದ ಸೇಮ್ ಪೇಜ್ ಅಂದರೆ ಸೇಮ್ ಪೇಜಲ್ಲಿ ಇಬ್ಬರು ಇದ್ದೀವಿ ಅಥವಾ ಸ್ವಲ್ಪ ಜನ ಇದ್ದೀವಿ ಅಂತಂದರೆ ಟು ಬಿ ಆ್ಯನ್ ಅಗ್ರಿಮೆಂಟ್ ಅಬೌಟ್ ಸಮಥಿಂಗ್. ನಾವಿಬ್ಬರು ಒಪ್ಕೊಂಡಿರೋದು, ಇಬ್ಬರು ಅಥವಾ 3 ಜನ ಎಷ್ಟೇ ಜನ ಇರಲಿ ಒಪ್ಕೊಳ್ಳೋದಕ್ಕೆ ವಿ ಆರ್ ಆನ್ ದ ಸೇಮ್ ಪೇಜ್ ಅಂತ ಹೇಳೋದು. ಎಕ್ಸಾಂಪಲ್ ನೋಡೋಣ. ಲೆಟ್ ಅಸ್ ರೀಡ್ ದ ಅಗ್ರಿಮೆಂಟ್ ಡೀಟೇಲ್ಸ್ ಟು ಮೇಕ್ ಶ್ಯೂರ್ ದಟ್ ಎವ್ರಿ ಒನ್ ಈಸ್ ಆನ್ ದ ಸೇಮ್ ಪೇಜ್. ಅಂದರೆ ಈ ಅಗ್ರಿಮೆಂಟ್ ಓದಿದ್ರೆ ಅವಾಗ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಏನೇನು ರೂಲ್ಸ್ ರೆಗ್ಯುಲೇಷನ್ ಇದೆ ಅಂತ. ಸೊ ದಟ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ಅಂತ ಹೇಳೋದಕ್ಕೆ ಎವ್ರಿಬಡಿ ಈಸ್ ಆನ್ ದ ಸೇಮ್ ಪೇಜ್ ಅಂತ ಹೇಳ್ತಾರೆ. ಪುಟ್ ಆಲ್ ಒನ್ಸ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಅಂದರೆ ಅವ್ರ ಹತ್ರ ಇರೋ ಎಲ್ಲ ಎಗ್ಸ್ನು ಒಂದೇ ಬ್ಯಾಸ್ಕೆಟಲ್ಲಿ ಹಾಕಿದ್ರೆ ಅದ್ರ ಡ್ಯಾಮೇಜ್ ಒಂದು ಸ್ವಲ್ಪ ಆದ್ರೂ ಫುಲ್ ಎಲ್ಲದಕ್ಕೂ ಆಗುತ್ತೆ ಅಂತ ಅಲ್ವಾ ಅರ್ಥ. ಅದೇ ಥರನೇ ಇಲ್ಲಿ ಎಲ್ಲ ಸೇವಿಂಗ್ಸ್ನು ಒಂದೇ ಕಡೆ ಸೇವಿಂಗ್ಸ್ ಮಾಡಿದ್ರೆ ಅದನ್ನು ಪುಟ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡಿ, ದೀಕ್ಷಾ ಹ್ಯಾಸ್ ಇನ್ವೆಸ್ಟೆಡ್ ಆಲ್ ಹರ್ ಸೇವಿಂಗ್ಸ್ ಇನ್ ಶೇರ್ಸ್ ಆ್ಯಂಡ್ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಪುಟ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಅಂತಂದರೆ ಒಂದೇ ಬ್ಯಾಸ್ಕೆಟಲ್ಲಿ ಎಗ್ಸ್ ಇದ್ದಾಗ ಏನಾಗುತ್ತೆ, ಅದು ಡೆಸ್ಟ್ರಾಯ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಅದೇ ಅರ್ಥನೇ, ಒಂದೇ ಕಡೆ ನಾವು ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಇದನ್ನು ಬಳಸ್ತಾರೆ. ಪುಟ್ ದ ಕಾರ್ಟ್ ಬಿಫೋರ್ ದ ಹಾರ್ಸ್. ಕಾರ್ಟ್ ಅಂದರೆ ಏನು? ಗಾಡಿನ ಕುದುರೆಗಿಂತ ಮುಂಚೆ ಇಟ್ಟರೆ ಹೆಂಗಿರುತ್ತೆ, ಅದು ತಪ್ಪಲ್ವಾ? ಕುದುರೆ ಆದಮೇಲೆ ಗಾಡಿನ ಇಡಬೇಕು. ಅದೇ ಥರ ಯಾವ ಕೆಲಸನ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಕರೆಕ್ಟಾಗಿ, ತಪ್ಪಾಗಿ ಮಾಡಬಾರ್ದು ಅಂತ ಹೇಳೋದಕ್ಕೆ
ಪುಟ್ ದ ಕಾರ್ಟ್ ಬಿಫೋರ್ ದ ಹಾರ್ಸ್ ಅಂತ ಹೇಳ್ತಾರೆ. ಟು ಡೂ ಆರ್ ಥಿಂಕ್ ಅಬೌಟ್ ದ ಥಿಂಗ್ಸ್ ಇನ್ ರಾಂಗ್ ಆರ್ಡರ್. ಎಕ್ಸಾಂಪಲ್ ನೋಡಿ, ಟ್ರೈಯಿಂಗ್ ಟು ಫೈಂಡ್ ಎನ್ having a business plan and proper place to work is like putting the cart before the horse. ಏನು ಆರ್ಡ್ರ್ ಇಲ್ದೇ ಬಿಸ್ನೆಸ್ಸು ಪ್ಲ್ಯಾನ್ ಮಾಡೋದು ಅದು ಹೆಂಗಿರುತ್ತೆ ಅಂತಂದರೆ, ಗಾಡಿನ ಕುದುರೆಗೆ ಮುಂಚೆ ಇಟ್ಟಂಗೆ ಇರುತ್ತೆ, ಕಟ್ದಂಗಿರುತ್ತೆ. ಎಷ್ಟೊಂದು ಜನ ಏನನ್ನೂ ಸರಿಯಾಗಿ ಪ್ಲ್ಯಾನ್ ಮಾಡಲ್ಲ, ಮುಂದೆ ಏನೋ ಮಾಡ್ತೀವಿ ಅಂತ ಈಗ ಮಾಡೋದನ್ನು ಕರೆಕ್ಟಾಗಿ ಮಾಡಲ್ಲ. ಅದನ್ನೇ ಪುಟ್ ದ ಕಾರ್ಟ್ ಬಿಫೋರ್ ದ ಹಾರ್ಸ್ ಅಂತಾರೆ. ಟ್ವಿಸ್ಟ್ ಸಮ್ವನ್ಸ್ ಆರ್ಮ್. ಟ್ವಿಸ್ಟ್ ಸಮ್ವನ್ಸ್ ಆರ್ಮ್ ಅಂತಂದರೆ ಹೆಂಗಿರುತ್ತೆ, ನಿಮಗೆ ಕೈ ಮುರಿದಾಗ ಎಷ್ಟು ನೋವಾಗುತ್ತೆ, ನಿಮ್ಗೆ ಇಷ್ಟ ಆಗಲ್ಲ. ಅದೇ ಥರನೇ ಇದು, ಯಾವುದೋ ಒಂದು ಕೆಲಸ ನಿಮ್ಗೆ ಇಷ್ಟ ಇರಲ್ಲ, ಅದನ್ನು ಮಾಡೋದಕ್ಕೆ ಒಪ್ಸೋದಕ್ಕೆ ಟ್ವಿಸ್ಟ್ ಸಮ್ವನ್ಸ್ ಆರ್ಮ್ ಅಂತ ಹೇಳ್ತಾರೆ. ಸಿ ಸಮಥಿಂಗ್ ಥ್ರೂ. ಈ ವರ್ಡ್ಸ್ ಹೇಳ್ದಂಗೆ ಏನನ್ನಾದರೂ ನೋಡೋದು ಅಂದರೆ ಬರೀ ನೋಡೋದು ಅಂತ ಅಲ್ಲ, ಆ ಕೆಲಸ ಆಗೋವರೆಗೂ ಅದನ್ನು ಫಾಲೋ ಅಪ್ ಮಾಡೋದು, ಅದನ್ನು ನೋಡ್ಕೊಳ್ಳೋದು. ಅದಕ್ಕೆ ಟು ಕಂಟಿನ್ಯೂ ಅಂಟಿಲ್ ಸಮಥಿಂಗ್ ಈಸ್ ಫಿನಿಶ್ಡ್ ಅಂತ ಹೇಳ್ತಾರೆ, ಅಂದರೆ ಅದನ್ನು ಫಾಲೋ ಅಪ್ ಮಾಡೋದು ಅಂತ. ಎಕ್ಸಾಂಪಲ್ ನೋಡಿ, ಐ ವಾಂಟ್ ಟು ಸಿ ದಿಸ್ ಪ್ರಾಜೆಕ್ಟ್ ಥ್ರೂ ಬಿಫೋರ್ ಟೇಕಿಂಗ್ ಎನ್ ಅನದರ್ ಒನ್ ಅಂತಂದರೆ, ಇನ್ನೊಂದು ತಗೊಳ್ಳೋಕ್ಕಿಂತ ಮುಂಚೆ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳೋದಕ್ಕೆ ಈ ಥರ ಹೇಳ್ತಾರೆ. ಸ್ಟ್ಯಾಂಡ್ ಆನ್ ಒನ್ಸ್ ಗ್ರೌಂಡ್. ಸ್ಟ್ಯಾಂಡ್ ಆನ್ ಒನ್ಸ್ ಗ್ರೌಂಡ್ ಅಂತಂದರೆ, ನಾವೆಲ್ಲರೂ ಇದು ಭೂಮಿ ಮೇಲೆ ನಿಂತ್ಕೊಂಡಿರೋದಲ್ವಾ, ಯಾಕೆ ಈ ಥರ ಇದೆ ಅಂತಂದರೆ, ಸ್ಟ್ಯಾಂಡ್ ಆನ್ ಒನ್ಸ್ ಗ್ರೌಂಡ್ ಅಂತಂದರೆ ನಾಟ್ ಟು ಚೇಂಜ್ ದೇರ್ ಒಪಿನಿಯನ್. ಅವ್ರ ಒಪಿನಿಯನನ್ನು ಚೇಂಜ್ ಮಾಡಬಾರ್ದು ಅಂತ. ಸೊ ಎಕ್ಸಾಂಪಲ್ ನೋಡಿ, ದೇ ಟ್ರೈ ಟು ಬ್ರೈಬ್ ದ ಆಫೀಸರ್ ಬಟ್ ಹಿ ಸ್ಟುಡ್ ಆನ್ ಈಸ್ ಗ್ರೌಂಡ್ ಅಂತಂದರೆ, ಅವನು ಚೇಂಜ್ ಮಾಡ್ಕೊಂಡಿಲ್ಲ, ಅವ್ರ ಪ್ರಿನ್ಸಿಪಲ್ಸ್ಗೆ ಅವನು ಅದೇ ಪ್ರಿನ್ಸಿಪಲ್ನ ಫಾಲೋ ಮಾಡ್ದ ಅಂತ, ಬ್ರೈಬ್ ತಗೊಂಡಿಲ್ಲ ಅಂತ ಹೇಳೋಕ್ಕೆ ಇದನ್ನು ಬಳಸಿದ್ದಾರೆ. ಟಾಕ್ ಸಮ್ವನ್ ಇಂಟು ಸಮಥಿಂಗ್. ಟಾಕ್ ಸಮ್ವನ್ ಇಂಟು ಸಮಥಿಂಗ್ ಅಂದರೆ, ಯಾರ ಹತ್ರನೇ ಆಗಲಿ ಒಂದು ವಿಷಯದ ಬಗ್ಗೆ ಮಾತಾಡಿಬಿಟ್ಟು ಅವರನ್ನು ಕನ್ವಿನ್ಸ್ ಮಾಡೋದು, ಅವರು ಆ ವಿಷಯನ ಒಪ್ಕೊಳ್ಳೋ ಥರ ಮಾಡೋದಕ್ಕೆ ಟಾಕ್ ಸಮ್ವನ್ ಇಂಟು ಸಮಥಿಂಗ್ ಅಂತ ಹೇಳ್ತಾರೆ. ಇದನ್ನು ವರ್ಕ್ ಪ್ಲೇಸಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ಲು, ಬಾಸ್ಗೆ ಒಬ್ಬ ಎಂಪ್ಲಾಯಿ ರಿಸಿಗ್ನೇಷನ್ ಕೊಟ್ಟಿದ್ದಾರೆ. ಆಗ ಅವ್ರ ಬಾಸ್ ಅವರನ್ನು ಕರೆದುಬಿಟ್ಟು ಮಾತಾಡಿ ಕನ್ವಿನ್ಸ್ ಮಾಡೋದಕ್ಕೆ, ರಿಸೈನ್ ಮಾಡಬೇಡ ಅಂತ ಮಾತಾಡಿದಾಗ ಅವ್ರು ಒಪ್ಕೊಂಡ್ರೆ, ದೆನ್ ಬಾಸ್ ಸ್ಪೋಕ್ ಟು ರವಿ ಅಥವಾ ಬಾಸ್ ಟಾಕ್ಡ್ ರವಿ ಇಂಟು ನಾಟ್ ರಿಸೈನಿಂಗ್ ಫ್ರಮ್ ಹಿಸ್ ಜಾಬ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟು, ರೇಷ್ಮಾ ವಾಸಂಟ್ ಶ್ಯೂರ್ ವೆದರ್ ಟು ಜಾಯಿನ್ ಕಂಪ್ಯೂಟರ್ ಕೋರ್ಸ್ ಆರ್ ನಾಟ್, ಬಟ್ ಹರ್ ಟೀಚರ್ಸ್ ಟಾಕ್ಡ್ ಇಂಟು ಹಿಟ್ ಅಂತಂದರೆ, ಅವ್ರ ಟೀಚರ್ ಕನ್ವಿನ್ಸ್ ಮಾಡಿದ್ರು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ನು, ಥಿಂಕ್ ಔಟ್ಸೈಡ್ ದ ಬಾಕ್ಸ್. ಥಿಂಕ್ ಔಟ್ಸೈಡ್ ದ ಬಾಕ್ಸ್ ಅಂತಂದರೆ, ನಾರ್ಮಲಾಗಿ ಎಲ್ಲರೂ ಹೆಂಗೆ ಥಿಂಕ್ ಮಾಡ್ತಾರೋ ಅದು ಬಿಟ್ಟು ಒಂದು ಕ್ರಿಯೇಟಿವ್ ಆಗಿ, ನಾರ್ಮಲ್ ಸಲ್ಯೂಷನ್ ಅಲ್ಲದೆ ಯಾವುದೇ ಪ್ರಾಬ್ಲಮ್ಗೆ ಒಂಥರ ಡಿಫ್ರೆಂಟಾಗಿರೋ ಸಲ್ಯೂಷನ್ ಹುಡ್ಕೋದಕ್ಕೆ ಥಿಂಕ್ ಔಟ್ಸೈಡ್ ದ ಬಾಕ್ಸ್ ಅಂತ ಹೇಳ್ತಾರೆ. ಇದನ್ನು ನೋಡಿ, ಆಫೀಸಲ್ಲಿ ಯಾವಾಗಲೂ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಯೂಸ್ ಮಾಡ್ಬೋದು. ಮತ್ತು ಯಾವುದೋ ಒಂದು ಪ್ರಾಬ್ಲಮ್ ಬಂದಿರುತ್ತೆ, ಅದಕ್ಕೆ ಸಲ್ಯೂಷನ್ ಹುಡ್ಕೋವಾಗ, ಪ್ರೊಡಕ್ಷನಲ್ಲೇ ಆಗಲಿ, ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ಆಗಲಿ, ಆವಾಗ ಇದನ್ನು ಬಳಸ್ತಾರೆ. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾರೆ. ಈ ಥರ ಸೆಂಟೆನ್ಸಸ್ ಬರ್ಬೋದು. ಸಮ್ಟೈಮ್ಸ್ ವಿ ಹ್ಯಾವ್ ಟು ಥಿಂಕ್ ಔಟ್ಸೈಡ್ ದ ಬಾಕ್ಸ್ ಟು ಗೆಟ್ ಸಕ್ಸಸ್ಫುಲ್ ಇನ್ ವಾಟ್ ವಿ ಆರ್ ಡೂಯಿಂಗ್. ಈ ಥರ ಹೇಳ್ತಾರೆ. ಬಿಸ್ನೆಸ್ಸಲ್ಲಿ ಅಥವಾ ವರ್ಕ್ ಪ್ಲೇಸಲ್ಲಿ ಈ ಥರ ತುಂಬ ಕಾಮನ್ನಾಗಿ ಯೂಸ್ ಮಾಡ್ತಾರೆ ಇದನ್ನು. ಸೇಮ್ ಬೋಟ್ ಅಂತಂದರೆ, ನಾವಿಬ್ಬರು ಒಂದೇ ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾವಿಬ್ಬರು ಒಂದೇ ಥರ ಸಿಚುವೇಷನಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಇದನ್ನು ತುಂಬ ಕಾಮನ್ನಾಗಿ ಯೂಸ್ ಮಾಡ್ತಾರೆ. ಅದು ನಾರ್ಮಲ್ ಲೈಫಲ್ಲೂ ಯೂಸ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ, ವರ್ಕ್ ಪ್ಲೇಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಇಫ್ ಪೀಪಲ್ ಆರ್ ಇನ್ ದ ಸೇಮ್ ಸಿಚುವೇಶನ್, ದೇ ವಿಲ್ ಟೆಲ್ ವಿ ಆರ್ ಇನ್ ದ ಸೇಮ್ ಬೋಟ್, ವಿ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್ ಅಂತ ಹೇಳ್ತಾರೆ. ಆಫೀಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಆವಾಗ ಜನಗಳು, ಕಲೀಗ್ಸೇ ಒಬ್ರಿಗೊಬ್ರು ಮಾತಾಡ್ಕೋಬೋದು, ವಿ ಆರ್ ಆಲ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ನಮಗೆಲ್ಲರಿಗೂ ಸೇಮ್ ಪ್ರಾಬ್ಲಮ್ ಇರೋದ್ರಿಂದ ವಿ ಆರ್ ಆಲ್ ಸೇಲಿಂಗ್ ಇನ್ ದ ಸೇಮ್ ಬೋಟ್ ಅಂತ ಹೇಳ್ಬೋದು. ವಿ ಆರ್ ಆಲ್ ವೆರಿಡ್ ಅಬೌಟ್ ಲೂಸಿಂಗ್ ಅವರ್ ಜಾಬ್ಸ್, ವಿ ಆರ್ ಇನ್ ದ ಸೇಮ್ ಬೋಟ್ ಅಂತಂದ್ರೂ ಅದೇ ಅರ್ಥನೇ. ಶೂಟ್ ಸಮಥಿಂಗ್ ಡೌನ್ ಅಂತಂದರೆ ಏನಾದರೂ ಕೊಲ್ಲೋದು ಅಂತ ಅಲ್ವಾ ಅರ್ಥ. ಇಲ್ಲಿ ಐಡಿಯಾಸ್ನ ಕೊಲ್ತಾ ಇರೋದ್ರಿಂದ ಶೂಟ್ ಸಮಥಿಂಗ್ ಡೌನ್ ಅಂತಾರೆ. ಟು ರಿಜೆಕ್ಟ್ ಸಮಥಿಂಗ್, ಎನ್ ಐಡಿಯಾ ಎ ಪ್ರಪೋಸಲ್. ಅವ್ರು ಏನೋ ಒಂದು ಐಡಿಯಾ ಮತ್ತು ಏನೋ ಒಂದು
ಕೊಟ್ಟಿರ್ತಾರೆ ಆ ಪ್ರಪೋಸಲ್ಲು, ಆವಾಗ ಅದನ್ನು ಒಪ್ಕೊಂಡಿಲ್ಲ ಅಂತಂದರೆ ಶೂಟ್ ಸಮಥಿಂಗ್ ಡೌನ್ ಅಥವಾ ಶೂಟ್ ಡೌನ್ ಅಂತಾರೆ. ಯು ಶುಡಂಟ್ ಶೂಟ್ ಡೌನ್ ಯುವರ್ ಕೋವರ್ಕರ್ಸ್ ಐಡಿಯಾಸ್ ಡ್ಯೂರಿಂಗ್ ಎ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಆ್ಯಸ್ ಇಟ್ ಮೇ ಲೀಡ್ ಟು ಸಮಥಿಂಗ್ ನ್ಯೂ. ಅಂದರೆ ಯಾರೋ ಹೊಸಬ್ರು ಏನೋ ಒಂದು ಸಜೆಷನ್ ಕೊಟ್ಟರೆ ಅದನ್ನು ಫಸ್ಟಲ್ಲೇ ಶೂಟ್ ಮಾಡಬಾರ್ದು, ಅಂದರೆ ಅದನ್ನು ಫಸ್ಟಲ್ಲೇ ರಿಜೆಕ್ಟ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಲ್ಲಿ ಬಳಸ್ತಾ ಇದ್ದಾರೆ. ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಅಂತಂದರೆ, ಬುಲ್ ಅಂತಂದರೆ ಏನು, ಎತ್ತು, ಅದರದ್ದು ಕೊಂಬಿಡ್ಕೊಂಡ್ರೆ ಏನಾಗುತ್ತೆ, ಅದು ಕಂಟ್ರೋಲಲ್ಲಿರುತ್ತೆ. ಅದೇ ಥರನೇ ಯಾವುದೇ ಒಂದು ಕಷ್ಟದ ಸಿಚುವೇಶನ್ನ ನೀವು ಬ್ರೇವ್ ಆಗಿ ಎದುರಿಸಿದಾಗ ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಅಂತ ಹೇಳ್ತಾರೆ. My mid-level managers constantly delayed projects, so I took the bull by the horns and fired several of them. ಅಂದರೆ ಎಷ್ಟೊಂದು ಜನನ ನಾನು ಕೆಲಸದಿಂದ ತೆಗೆದಾಕ್ತೆ, ಈ ಥರ ನಾನು ಧೈರ್ಯ ಮಾಡಿಬಿಟ್ಟು ಕೆಲಸದಿಂದ ತೆಗೆದಾಕ್ತೆ ಅಂತ ಹೇಳೋದಕ್ಕೂ ಇಲ್ಲಿ ಬಳಸ್ತಾ ಇದ್ದಾರೆ. ಅಹೆಡ್ ಆಫ್ ದ ಪ್ಯಾಕ್. ಪ್ಯಾಕ್ ಅಂತಂದರೆ ಗ್ರೂಪ್ ಆಫ್ ವುಲ್ಫ್ಸ್ ಅಂತಂದರೆ ತೋಳಗಳು ಅಥವಾ ನರಿಗಳು ಗುಂಪಿಗೆ ಪ್ಯಾಕ್ ಅಂತ ಕರೀತಾರೆ. ಅಹೆಡ್ ಆಫ್ ದ ಪ್ಯಾಕ್, ಆ ಗುಂಪಿಗಿಂತ ಮುಂದೆ ಇರೋದು, ಅದಕ್ಕೆ ಅಹೆಡ್ ಆಫ್ ದ ಪ್ಯಾಕ್. ಟು ಬಿ ಮೋರ್ ಸಕ್ಸಸ್ಫುಲ್ ದ್ಯಾನ್ ದ ಕಾಂಪಿಟೇಟರ್ಸ್, ಅವ್ರಿಗಿಂತ ಜಾಸ್ತಿ ನೀವು ಮುಂದೆ ಇದ್ದರೆ ಅಹೆಡ್ ಆಫ್ ದ ಪ್ಯಾಕ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡಿ, ಇಫ್ ವಿ ವಾಂಟ್ ಟು ಸ್ಟೇ ಅಹೆಡ್ ಆಫ್ ದ ಪ್ಯಾಕ್ ವಿ ವಿಲ್ ಹ್ಯಾವ್ ಟು ಇನ್ಕ್ರೀಸ್ ಅವರ್ ಸ್ಕಿಲ್ಸ್. ನಾವು ಬೇರೆಯವ್ರಿಗಿಂತ ಮುಂದೆ ಇರಬೇಕು ಅಂದರೆ ನಮ್ಮ ಸ್ಕಿಲ್ಸು ಚೆನ್ನಾಗಿ ಇರಬೇಕು, ಜಾಸ್ತಿ ಇರಬೇಕು ಅವ್ರಿಗಿಂತ ಅಂತ ಹೇಳ್ತಾರೆ. ನಾರ್ಮಲ್ ಲೈಫಲ್ಲೂ ಇದನ್ನು ಹೇಳ್ಬೋದು. ಅಂದರೆ ನಾರ್ಮಲ್ಲಾಗಿ ಸ್ಕೂಲಲ್ಲೂ ಇಫ್ ಯು ವಾಂಟ್ ಟು ಬಿ ಅಹೆಡ್ ಆಫ್ ದ ಪ್ಯಾಕ್ ದೆನ್ ಯು ಹ್ಯಾವ್ ಟು ವರ್ಕ್ ಹಾರ್ಡರ್ ಅಂತ ಹೇಳ್ಬೋದು. ಅಂದರೆ ಜಾಸ್ತಿ ನೀವು ಕೆಲಸ ಮಾಡಬೇಕು, ಬೇರೆಯವ್ರಿಗಿಂತ ಮುಂದೆ ಇರಬೇಕು ಅಂದರೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಬ್ಯಾಕ್ ಟು ಸ್ಕ್ವೇರ್ ಒನ್, ವಾಪಸ್ಸು ಅಲ್ಲಿಗೆ ಬರೋದು ಅಂತಂದರೆ ನೀವೇನೋ ಒಂದು ತಗೊಂಡಿರ್ತೀರ, ಏನೋ ಮಾಡಬೇಕು ಅಂತ ಎಲ್ಲ ಕಷ್ಟಪಡ್ತೀರ, ಆದರೆ ಅದರಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಆಗ ಮತ್ತೆ ಅದೇ ಪೊಸಿಷನ್ಗೆ ಬಂದಿದ್ದೀನಿ, ಮತ್ತೆ ವಾಪಸ್ಸು ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡಿ, ವಿತ್ ನೋ ಸಕ್ಸಸ್ ಇನ್ ದ ಬಿಸ್ನೆಸ್ ವಿ ಹ್ಯಾಡ್ ಟು ಗೋ ಬ್ಯಾಕ್ ಟು ಸ್ಕ್ವೇರ್ ಒನ್. ವಾಪಸ್ಸು ನಾನು ಮತ್ತೆ ಅಲ್ಲಿಗೆ ಬರಬೇಕಾಯ್ತು ಬಿಸ್ನೆಸ್ ಇಲ್ಲದೆ ಇರೋದ್ರಿಂದ ಅಂತ ಈ ರೀತಿಯಾಗಿ ಹೇಳ್ಬೋದು. ಈಗ ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ, ನೀವು ಯಾವುದೋ ಒಂದು ಕೆಲಸ ಹುಡ್ಕೊಂಡು ಹೋಗಿರ್ತೀರ ಅಲ್ಲಿಗೆ, ಬಟ್ ಆಫ್ಟರ್ ಸಮ್ ಡೇಸ್ ಯು ಡೋಂಟ್ ಫೀಲ್ ಲೈಕ್ ಸ್ಟೇಯಿಂಗ್ ದೇರ್ ಆ್ಯಂಡ್ ಯು ವಿಲ್ ರಿಸೈನ್ ಆ್ಯಂಡ್ ಯು ಆರ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತಂದರೆ ವಿತೌಟ್ ಜಾಬ್. ಯು ಆರ್ ಬ್ಯಾಕ್ ಟು ವಿತೌಟ್ ಜಾಬ್ ಅಂತ ಹೇಳೋದಕ್ಕೆ ಐ ಆಮ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಹೇಳ್ಬೋದು. ಬೈ ದ ಬುಕ್ ಅಂತಂದರೆ ಟು ಡೂ ಥಿಂಗ್ಸ್ ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ದ ರೂಲ್ಸ್ ಆರ್ ದ ಲಾ. ಅಂದರೆ ಲಾ ಪ್ರಕಾರ, ನ್ಯಾಯದ ಪ್ರಕಾರ ಏನು ಮಾಡಬೇಕೋ ಅದರ ಪ್ರಕಾರ ಮಾಡಿದ್ರೆ ಐ ಆಮ್ ಗೋಯಿಂಗ್ ಬೈ ದ ಬುಕ್ ಅಂತ ಹೇಳ್ಬೋದು. ವಿ ಟೋಲ್ಡ್ ಅವರ್ ಕಸ್ಟಮರ್ಸ್ ದಟ್ ವಿ ಡೂ ಎವ್ರಿಥಿಂಗ್ ಬೈ ದ ಬುಕ್. ನೀವು ಕಸ್ಟಮರ್ಸ್ಗೆ ನಾವೆಲ್ಲನೂ ಕರೆಕ್ಟಾಗಿ ಲಾ ಪ್ರಕಾರ ಮಾಡ್ತಾಯಿದ್ದೀವಿ, ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾಯಿದ್ದೀವಿ ಅಂತ ಈ ರೀತಿಯಾಗಿ ಹೇಳ್ಬೋದು. ಆಮೇಲೆ ನೀವು ಇನ್ಕಮ್ ಟ್ಯಾಕ್ಸು ಕಟ್ತಾ ಇರ್ತೀರ, ಆವಾಗಲೂ ಕೂಡ ಐ ಪೇ ಮೈ ಇನ್ಕಮ್ ಟ್ಯಾಕ್ಸ್ ಆ್ಯಸ್ ಪರ್ ದ ಬುಕ್ ಅಂತಂದರೆ ಆ್ಯಸ್ ಪರ್ ದ ರೂಲ್ ಅಂತ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.